ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾಕೆ ನಾರ್ಸಿಸಿಸ್ಟ್ ಜನರನ್ನು ಬಿಡುವುದಕ್ಕೆ ಕಷ್ಟ ಆಗುತ್ತೆ, ವೈ ಯು ಕಾಂಟ್ ಕಟ್ ಆಫ್ ನಾರ್ಸಿಸಿಸ್ಟ್ ಪೀಪಲ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಯಾವ ಕಾರಣಕ್ಕೆ ಇಂಥ ಜನರ ರಿಲೇಷನ್ಶಿಪ್ನಲ್ಲಿ ಇರಬೇಕು ಅನ್ನುವ ಒಂದು ಸ್ಥಿತಿ ಬರುತ್ತೆ, ವೈ ದೇ ಸ್ಟೇ ಇನ್ ದ ರಿಲೇಷನ್ಶಿಪ್, ಟಾಕ್ಸಿಕ್ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ಆ ರಿಲೇಷನ್ಶಿಪ್ನಲ್ಲಿ ಸ್ಟೇ ಆಗ್ತಾರೆ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ಏನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ, ಜಸ್ಟಿಫಿಕೇಷನ್ ಅಂತ ಒಂದು ಟರ್ಮ್ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟಿಫಿಕೇಷನ್ ಅಂದರೆ ಏನು ಅಂತ. ಸೊ ಪ್ರಾಬ್ಲಮ್ ಇದೆ ರಿಲೇಷನ್ಶಿಪ್ನಲ್ಲಿ ಅಂತ ಗೊತ್ತಿದ್ರು, ಈ ವ್ಯಕ್ತಿ ತುಂಬಾ ವಿಷಕಾರಿಯಾಗಿದ್ದಾರೆ, ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಯಾಕಿರ್ತಾರೆ ಅಂದರೆ, ಒಂದು ಅವರು ಅನುಭವಿಸಿರುವಂಥ ಪಾಸಿಟಿವ್ ಲೈಫ್ ಈ ವ್ಯಕ್ತಿ ಜೊತೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಇಲ್ಲ ಅವರು ಅವತ್ತು ನನ್ನ ಹತ್ರ ತುಂಬ ಚೆನ್ನಾಗಿ ನಡ್ಕೊಂಡ್ರು, ಇಲ್ಲ ಮದುವೆ ಆದ ಹೊಸ್ತರಲ್ಲಿ ಅಥವಾ ರಿಲೇಷನ್ಶಿಪ್ ಹೊಸ್ತರಲ್ಲಿ ಅದ್ಭುತವಾಗಿತ್ತು ಅವರ ರಿಲೇಷನ್ಶಿಪ್, ಅವ್ರು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು, ಅವರು ಅದ್ಭುತವಾಗಿ ನನ್ನ ನೋಡ್ಕೊಂಡಿದ್ದಾರೆ, ನನಗೆ ಆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವರು ಮಾಡಿರುವಂಥ ಒಳ್ಳೆಯ ವಿಷಯಗಳನ್ನ ನೀವು ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಅದರಿಂದ ನೀವು ಇಲ್ಲ ಒಂದಿನ ಆ ಥರ ಜಗಳ ಆಡಿರಬಹುದು, ನನಗೆ ಕೆಟ್ಟದಾಗಿ ಬೈದಿರಬಹುದು ಅಥವಾ ಹೊಡೆದಿರಬಹುದು, ಆದರೂ ಕೂಡ ಮಿಕ್ಕಿದ ದಿನದಲ್ಲೆಲ್ಲ ಅವ್ರು ತುಂಬ ಚೆನ್ನಾಗಿದ್ದರು, ಇಲ್ಲ ಅವ್ರು ನನಗೆ ಹುಷಾರಿಲ್ದಿರುವಾಗ ನಾನು ನೋಡ್ಕೊಂಡಿದ್ದಾರೆ. ಸೊ ನೀವೇ ರೀಸನ್ಸ್ನ ಹುಡುಕ್ತೀರಾ ಈ ವ್ಯಕ್ತಿ ಜೊತೆ ಇರುವುದಕ್ಕೆ. ಯಾವಾಗ ಎಕ್ಸ್ಟ್ರೀಮ್ ಆಗಿದ್ದರೂ ಕೂಡ ಅವರ ನಡವಳಿಕೆ ನಿಮಗೆ ಹರ್ಟ್ ಆಗಿದೆ, ನಿಮ್ಮ ತನವನ್ನು ನೀವು ಕಳ್ಕೊಂಡಿದ್ದೀರಾ ರಿಲೇಷನ್ಶಿಪ್ನಲ್ಲಿ ಅಂತ ಗೊತ್ತಿದ್ರೂ ಕೂಡ ನಿಮಗೆ ಅವ್ರ ಜೊತೆ ಯಾಕಿರಬೇಕು ಅನಿಸುತ್ತೆ, ಬಿಕಾಸ್ ಆಫ್ ದ ಪಾಸಿಟಿವ್ ಮೆಮೊರೀಸ್. ಅದು ಒಂದು 10% ಮೆಮೊರೀಸ್ ಪಾಸಿಟಿವ್ ಕೊಟ್ಟು ಒಂದು 90% ನೆಗೆಟಿವ್ ಕೊಟ್ಟಿದ್ರೂ ಕೂಡ ನೀವು ಆ 10% ಪಾಸಿಟಿವ್ನ 90% ಮಾಡೋಕ್ಕೆ ನೋಡ್ತೀರಾ. ಸೊ ಪರವಾಗಿಲ್ಲ, ಅವರು ಆವಾಗ ಇಮೋಷನ್ ಹಾಗಿತ್ತು, ಅವ್ರ ಕೆಲಸದಲ್ಲಿ ಪ್ರಾಬ್ಲಮ್ ಇತ್ತು, ಅವ್ರ ಕೆಲಸದಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಅವ್ರಿಗೆ ಆ ಸ್ಟ್ರೆಸ್ ಇದ್ದಿದ್ದಕ್ಕೆ ನನ್ನ ಜೊತೆ ಹಂಗೆ ವರ್ತಿಸಿದ್ದಾರೆ. ಸೊ ನೀವೇ ರೀಸನ್ಸ್ನ ಹುಡುಕಕ್ಕೆ ಹೋಗ್ತೀರಾ ಅವರು ಈ ರೀತಿಯಾಗಿ ವರ್ತಿಸುವುದಕ್ಕೆ. ಇದನ್ನು ನಾವು ಜಸ್ಟಿಫಿಕೇಷನ್ ಅಂತ ಹೇಳ್ತೀವಿ. ಈಗ ನಾನು ನಾರ್ಸಿಸಿಸ್ಟ್ಸ್ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಇವರು ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ನೋವು ಕೊಡ್ತಾರೆ, ವ್ಯಂಗ್ಯ ಮಾಡ್ತಾರೆ, ಬೇಜಾರು ಮಾಡ್ತಾರೆ, ಹರ್ಟ್ ಮಾಡ್ತಾರೆ, ಕೊಂಕು ಮಾತು ಆಡ್ತಾನೇ ಇರ್ತಾರೆ. ಹಾಗೂ ನಿಮ್ಮ ಹಾಬೀಸ್ನ ಬಿಡು ಅಂತ ಹೇಳ್ತಾರೆ, ನಿಮ್ಮ ಪ್ಯಾಷನ್ನ ಬಿಡು ಅಂತ ಹೇಳ್ತಾರೆ, ಹಾಗೂ ನಿಮ್ಮ ಟೇಸ್ಟಿಗೆ ಬೆಲೆ ಕೊಡುವುದಿಲ್ಲ. ಸೊ ಎಷ್ಟೋ ವಿಷಯಗಳು ಇರುತ್ತೆ, ಇದನ್ನು ಅವ್ರು ರೆಗ್ಯುಲರಾಗಿ ನಿಮಗೆ ಮಾಡ್ತಿರ್ತಾರೆ. ನೀವು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದಾಗ ಇದೇನು ಕಲರ್ ಇದು ನಿಂಗೆ ಚೆನ್ನಾಗೇ ಕಾಣಲ್ಲ ಅಂತ ಹೇಳ್ತಾರೆ. ಅದು ನಿಮ್ಗೆ ಇಷ್ಟ ಇರ್ಬೋದು ಆ ಕಲರ್, ಆದರೆ ನಿಮ್ಮ ತನಕ್ಕೆ ನಿಮ್ಮ ಆಸೆಗಳಿಗೆ ಅವರು ಬೆಲೆ ಕೊಡೋದಿಲ್ಲ. ಇವ್ರನ್ನ ನಾವು ನಾರ್ಸಿಸಿಸ್ಟ್ ಅಂತೀವಿ. ಅಂದರೆ ಈಗ ಒಂದೊಂದು ಸಲ ಈ ರೀತಿಯಾಗಿ ಬಿಹೇವ್ ಮಾಡೋದ್ರಲ್ಲಿ ಓಕೆ ಅರ್ಥ ಆಗುತ್ತೆ, ಹೌದು ಮೂಡ್ ಒಂದೊಂದು ಸಲ ಹಂಗಿರುತ್ತೆ ಜನರದ್ದು, ಯಾರೂ ಪರ್ಫೆಕ್ಟ್ ಆಗಿರೋದಿಲ್ಲ, ನಾನು ಪರ್ಫೆಕ್ಟ್ ಆಗಿರೋದಿಲ್ಲ. ಆದರೆ ಪ್ರತಿ ಸಲನೂ ಲೈಫ್ನಲ್ಲಿ ಈ ವ್ಯಕ್ತಿ ಈ ರೀತಿಯೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ಅ ಪ್ರಾಬ್ಲಮ್ ಕ್ರಿಯೇಟರ್ ಅಂತ ಹೇಳ್ತೀನಿ. ಸೊ ಇನ್ನೂ ಒಂದು ರೀಸನ್ ಈ ವ್ಯಕ್ತಿನ ನಿಮಗೆ ಬಿಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎರಡನೇ ರೀಸನ್ ಏನಂದರೆ ಇನ್ವೆಸ್ಟ್ಮೆಂಟ್. ನಿಮ್ಮ ಪ್ರೀತಿಯ ಇನ್ವೆಸ್ಟ್ಮೆಂಟ್, ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್. ಹಾಗೂ ನೀವು ಹೇಳ್ತೀರಾ ಇಷ್ಟೆಲ್ಲ ವರ್ಷ ಈ ವ್ಯಕ್ತಿ ಜೊತೆ ಇದ್ದೀನಿ, ಇಷ್ಟೆಲ್ಲ ವರ್ಷ ನನ್ನ ಲೈಫ್ನಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇವ್ರ ಜೊತೆ ಗಾಢವಾಗಿದೆ ಹಾಗೂ ಡೀಪರ್ ಲೆವೆಲ್ನಲ್ಲಿದೆ, ಇವ್ರನ್ನ ಬಿಡೋಕ್ಕಾಗಲ್ಲ. ಎಷ್ಟೋ ಜನ ಅವರ ಮದುವೆಯಲ್ಲಿ ಒಂದು ಟಾಕ್ಸಿಕ್ ಎನರ್ಜಿ ಅಂದರೆ ನಾರ್ಸಿಸಿಸ್ಟಿಕ್ ಆ್ಯಟಿಟ್ಯೂಡ್ ಅವ್ರ ಪಾರ್ಟ್ನರ್ನಲ್ಲಿ ನೋಡಿದರೂ ಕೂಡ ಅಸಹಾಯಕತೆಯಿಂದ ಕೂಡ ಅವರು ಆ ಒಂದು ರಿಲೇಷನ್ಶಿಪ್ನಲ್ಲಿ ಉಳ್ಕೊಳ್ತಾರೆ. ಆ್ಯಸ್ ಐ ಟೋಲ್ಡ್, ಇನ್ವೆಸ್ಟ್ಮೆಂಟ್ ಆಫ್ ಟೈಮ್, ಆ ಒಂದು ರೀಸನಿಂದ ಕೂಡ ಬಿಡೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದು 10 ವರ್ಷದ ರಿಲೇಷನ್ಶಿಪ್ ಇದೆ, ಹಾಗೂ ನಾನು ನನ್ನ ಡಿಪೆಂಡೆನ್ಸಿನ ಇಟ್ಕೊಂಡಿದ್ದೀನಿ, ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದೀನಿ ನನ್ನ ಪಾರ್ಟ್ನರಿಂದ. ಅದರಿಂದ ನನ್ನ ಲೈಫ್ನ ನಾನು ರೂಢಿಸ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಡಿಪೆಂಡೆಂಟ್ ಆಗಿರುವ ಒಂದು ಕಾರಣದಿಂದನೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ರೀಸನ್ಗೋಸ್ಕರನೂ ಎಷ್ಟೋ ಜನ ಆ ರಿಲೇಷನ್ಶಿಪ್ಪಿಂದ ಆಚೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಗೊತ್ತಿದ್ದರೂ ಕೂಡ.
ಮೂರನೇ ರೀಸನ್ ಏನಾಗುತ್ತೆ ಅಂದರೆ ಫ್ಯೂಚರ್ ಹೋಪ್ ಅಂತ ಹೇಳ್ತೀವಿ, ಬೀಯಿಂಗ್ ಟು ಪಾಸಿಟಿವ್ ಅಂತ ಕೂಡ ಹೇಳ್ತೀವಿ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ ಇವತ್ತಲ್ಲ ನಾಳೆ ಇವ್ರು ಬದಲಾಗ್ತಾರೆ, ನನ್ನ ಪ್ರೀತಿಯಿಂದ ಇವ್ರನ್ನ ಬದಲಾಯಿಸ್ತೀನಿ, ಇವರು ಇಷ್ಟು ಕಠಿಣವಾಗಿರ್ಬೋದು ಆದರೆ ವಯಸ್ಸಾಗ್ತಾ ಆಗ್ತಾ ಅಟ್ಲೀಸ್ಟ್ ಚೇಂಜ್ ಆಗ್ತಾರೋ ಏನೋ, ನಾನು ಒಂದು ಸ್ವಲ್ಪ ಹರಕೆ ಹೊತ್ಕೊಳ್ತೀನಿ, ಸೊ ದೇವ್ರ ಮೊರೆ ಹೋಗ್ತಾರೆ, ಇವ್ರಿಗೊಳ್ಳೆ ಬುದ್ಧಿ ಕೊಡು ಅಂತ ಕೇಳ್ತಾರೆ. ಸೊ ಯೂಶಲಿ ನಾರ್ಸಿಸಿಸ್ಟ್ ಚೇಂಜ್ ಆಗೋದೇ ಇಲ್ಲ, ದೇ ವಿಲ್ ನೆವರ್ ಎವರ್ ಚೇಂಜ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಒಂದು ಕಂಫರ್ಟ್ ಝೋನ್ ಇರುತ್ತೆ, ಹಾಗೂ ಇವರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಫ್ಲೆಕ್ಸಿಬಲ್ ಆಗೋದಿಲ್ಲ, ಹಾಗೂ ಅವ್ರಿಗೆ ಬೇಕಾಗಿರೋದು ಬೇಕೇ ಬೇಕು ಅನ್ನೋ ಹಠ ಇರುತ್ತೆ. ಈ ಥರ ನೀವು ಇಂಥವ್ರ ಜೊತೆ ಜೀವನ ಮಾಡುವಾಗ ನಿಮ್ಮ ಆಸೆಗಳು ನಿಮ್ಮ ಕನಸುಗಳಿಗೆ ರೆಕ್ಕೆ ಸಿಗೋದೇ ಇಲ್ಲ, ಹಾಗೂ ನಿಮ್ಮ ತ್ಯಾಗ ಜಾಸ್ತಿ ಇರುತ್ತೆ ರಿಲೇಷನ್ಶಿಪ್ನಲ್ಲಿ. ಸೊ ಅವರು ಬದಲಾಗೋ ಚಾನ್ಸಸ್ ಇರೋದಿಲ್ಲ, ನೀವೇ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಒಂದು ಸಿಚುವೇಶನ್ ಬಂದುಬಿಟ್ಟಿರುತ್ತೆ. ಆ್ಯಸ್ ಐ ಟೋಲ್ಡ್, ಟೈಮ್ ಇನ್ವೆಸ್ಟ್ಮೆಂಟಿಂದ ಕೂಡ ನಿಮಗೆ ಆ ರಿಲೇಷನ್ಶಿಪ್ಪಿಂದ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ಮೂರನೇ ರೀಸನ್ ಏನಾಗುತ್ತೆ ಅಂದರೆ ಆ್ಯಸ್ ಐ ಟೋಲ್ಡ್, ಫ್ಯೂಚರ್ ಹೋಪ್. ಇವರು ಬದಲಾಗ್ತಾರೆ, ನನ್ನ ಪ್ರೀತಿಯಿಂದ ಇವ್ರನ್ನ ಬದಲಾಯಿಸ್ತೀನಿ, ಫ್ಯೂಚರ್ ಬಗ್ಗೆ ತುಂಬಾ ಹೋಪ್ ಇಟ್ಕೊಳ್ಳುವಂಥದ್ದು, ನಂಬಿಕೆ ಇಟ್ಕೊಳ್ಳುವಂಥದ್ದು, ಈ ವ್ಯಕ್ತಿಯ ಬಗ್ಗೆ ನಂಬಿಕೆ ಇಟ್ಕೊಳ್ಳುವಂಥದ್ದು, ಇವತ್ತಲ್ಲ ನಾಳೆ ಇವರು ಬದಲಾಗ್ತಾರೆ ಅನ್ನುವ ಆಸೆನ ಇಟ್ಕೊಳ್ಳುವಂಥದ್ದು. ಇದರಿಂದ ಕೂಡ ಎಷ್ಟೋ ಜನ ರಿಲೇಷನ್ಶಿಪ್ಪಿಂದ ಆಚೆ ಬರೋಕ್ಕೆ ಕಷ್ಟಪಡ್ತಾರೆ. ಫೋರ್ತ್ ರೀಸನ್ ಏನಾಗುತ್ತೆ ಅಂದರೆ ಟ್ರಾಮಾ ಬಾಂಡಿಂಗ್ ಸಿಚುವೇಶನ್ ಅಂತ ಹೇಳ್ತೀವಿ ಇದನ್ನು. ಟ್ರಾಮಾ ಬಾಂಡಿಂಗ್ ಸಿಚುವೇಶನ್ ಅಂದರೆ ಈ ವ್ಯಕ್ತಿ ಒಂದು ವೂಂಡನ್ನ ಕ್ರಿಯೇಟ್ ಮಾಡಿರ್ತಾರೆ. ಈಗ ನಾನು ನಿಮಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಟ್ರಾಮಾ ಬಾಂಡ್ ಅಂದರೆ ಏನು. ನಿಮ್ಮ ಲೈಫ್ನಲ್ಲಿ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಂದೆ ತಾಯಿ ಕೂಡ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ಯಾಟಿಕ್ ರಿಲೇಷನ್ಶಿಪ್ನಲ್ಲಿದ್ದರು, ಜಗಳ ಆಡೋದು, ಹೊಡೆಯೋದು, ಕೆಟ್ಟದಾಗಿ ಮಾತಾಡುವಂಥದ್ದು, ಹಸ್ಬೆಂಡ್ ವೈಫ್ನ ಇಲ್ ಟ್ರೀಟ್ ಮಾಡುವಂಥದ್ದು, ಹೀಯಾಳಿಸುವಂಥದ್ದು, ನೀನಿರೋದೇ ಅಡುಗೆ ಮನೇಲಿರೋದಕ್ಕೆ, ನೀನಿರೋದೇ ನನ್ನ ಸೇವೆ ಮಾಡೋಕ್ಕೆ ಅನ್ನೋ ರೀತಿಯಾಗಿ ಚಿಕ್ಕ ವಯಸ್ಸಿಂದಾನೇ ಅವರ ಅಪ್ಪ ಅಮ್ಮನ ಹಾಗೆ ನೋಡ್ಕೊಂಡು ಬಂದಾಗ ಚಾನ್ಸಸ್ ಆರ್ ಹೈ ಇಂಥ ವ್ಯಕ್ತಿಗಳನ್ನೇ ಪಾರ್ಟ್ನರಾಗೂ ಚೂಸ್ ಮಾಡಿಬಿಡ್ತಾರೆ. ಬಿಕಾಸ್ ಅದು ಒಂದು ರೀತಿಯಾದ ನೋನ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಇದು ನೋನ್ ಗೊತ್ತಿರುತ್ತೆ ನಿಮಗೆ, ಹೀಗೆ ಇರುತ್ತೆ ರಿಲೇಷನ್ಶಿಪ್ ಅಂತ. ಸೊ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಅವಾಗೇನಾಗುತ್ತೆ ಅಂದರೆ ಹೌದು ಇದು ಸಹಜ, ಈ ರೀತಿಯಾಗಿ ಇರೋದು ಸಹಜ, ಈ ರೀತಿಯಾಗಿ ವರ್ತಿಸುವುದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ನನ್ನ ತಂದೆ ತಾಯಿ, ಈ ರೀತಿಯಾಗಿ ಅಬ್ಯೂಸ್ ಆಗಿದ್ದಾರೆ ನನ್ನ ತಾಯಿ ಅಥವಾ ನನ್ನ ತಂದೆ, ಸೊ ನಾನು ಹೀಗೆ ಇರ್ತೀನಿ, ನನಗೂ ಈ ಥರ ಪಾರ್ಟ್ನರೇ ಸಿಗ್ತಾರೆ ಅಂತ ಸಬ್ಕಾನ್ಷಿಯಸ್ಲಿ ರೂಟೆಡ್ ಆಗಿಬಿಡತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಆ ಥರದ್ದೊಂದು ರಿಲೇಷನ್ಶಿಪ್ಗೆ ಅವ್ರು ಹೋಗ್ತಾರೆ, ಹಾಗೂ ಆ ಒಂದು ಇಲ್ ಟ್ರೀಟ್ಮೆಂಟ್ನ ಸಹಿಸ್ಕೊಳ್ತಾ ಬರ್ತಾರೆ. ಆ್ಯಸ್ ಐ ಟೋಲ್ಡ್, ಟ್ರಾಮಾ ಬಾಂಡಿಂಗ್ ಇಸ್ ಆಲ್ಸೋ ಅ ಬಿಗ್ ರೀಸನ್ ನಾರ್ಸಿಸಿಸ್ಟ್ ಜೊತೆ ಬದುಕುತ್ತಾರೆ. ಗೊತ್ತಿದ್ರೂ ಕೂಡ ಅವ್ರ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ನೋವಿಗೂ ಅಡ್ಯಾಪ್ಟ್ ಆಗಿಬಿಟ್ಟಿರುತ್ತೆ ಅವರ ಲೈಫ್. ಇವಾಗ ಒಂದೇ ಕಡೆ ನೀವು ಕೆಟ್ಟದ್ದು ಅನುಭವಿಸ್ತಿದ್ದಾಗ ಕೆಟ್ಟದ್ದು ಸಹಜ ಆಗೋಗುತ್ತೆ. ಸೊ ಆ ಥರದ್ದೊಂದು ಸ್ಥಿತಿ ಬಂದಿರುತ್ತೆ ನಿಮಗೆ. ಲಾಸ್ಟ್ ರೀಸನ್ ಏನಾಗುತ್ತೆ ಅಂದರೆ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಿ. ಅಂದರೆ ನನ್ನ ಹಣೆ ಬರನೇ ಹೀಗೆ, ನಾನು ಅನ್ಲಕ್ಕಿ, ಅದಕ್ಕೆ ನನಗೆ ಈ ಥರ ಪಾರ್ಟ್ನರ್ ಸಿಕ್ಕಿರುವಂಥದ್ದು, ಹಾಗೂ ನನಗೆ ವರ್ತಿಲ್ಲ, ನನಗಿಂತ ಒಳ್ಳೆಯ ಇವ್ರು ಸಿಕ್ಕಿರೋದೇ ಗ್ರೇಟ್ ಅಂತ ನೀವು ಅದಕ್ಕೆ ರೀಸನ್ಸ್ ಕೊಡೋದು ನಾನು ಹೇಳ್ತಿರುವಂಥದ್ದು. ಹಾಗೂ ನನ್ನಲ್ಲಿ ಯಾವುದೇ ರೀತಿಯಾದ ಒಂದು ಕಾನ್ಫಿಡೆನ್ಸ್ ಇಲ್ಲ, ಯಾಕೆಂದರೆ ಇವರು ನನ್ನ ಲೈಫ್ನ ಕ್ರಿಯೇಟ್ ಮಾಡಿರೋದು, ಇವರು ನನ್ನ ವರ್ಲ್ಡ್ನ ಕ್ರಿಯೇಟ್ ಮಾಡಿರೋದು. ಸೊ ಇವ್ರನ್ನ ನೀವು ಗ್ರೇಟಾಗೇ ನೋಡ್ತೀರಾ. ಯಾಕೆಂದರೆ ನಾರ್ಸಿಸಿಸ್ಟ್ಸ್ ಆರ್ ವೆರಿ ಅಟ್ರಾಕ್ಟಿವ್ ಪೀಪಲ್, ದ ವೆರಿ ಕಾನ್ಫಿಡೆಂಟ್, ಹೈಲಿ ಕಾನ್ಫಿಡೆಂಟ್ ಪೀಪಲ್, ಹಾಗೂ ಇವರೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ತಾರೆ. ಇವರು ಪವರ್ ತುಂಬಾ ಯೂಟಿಲೈಸ್ ಮಾಡ್ಕೊಳ್ತಾರೆ. ಹಣ ಜಾಸ್ತಿ ಇರುತ್ತೆ, ಹಣದ ಅಹಂ ಇರುತ್ತೆ, ಹಾಗೂ ವಿದ್ಯೆ ಜಾಸ್ತಿ ಇರುತ್ತೆ ಇಂಥವ್ರ ಹತ್ರ. ಮತ್ತು ಆ್ಯಸ್ ಐ ಟೋಲ್ಡ್, ಇವರು ಲೀಡರ್ಸ್ ಕೂಡ ಆಗಿರ್ತಾರೆ ನಾರ್ಸಿಸಿಸ್ಟ್. ಸೊ ಇಂಥವರು ಫ್ಯಾಮಿಲಿಗೆ ಬಂದಾಗ ಏನಾಗುತ್ತೆ ಅಂದರೆ ಒಳ್ಳೆಯವರು ಇದ್ದಾರೆ, ನಾನು ಕೆಟ್ಟವರು ಅಂತ ಹೇಳಲ್ಲ, ನಾರ್ಸಿಸಿಸ್ಟ್ಸ್ ಬಗ್ಗೆ ಮಾತಾಡ್ತಿರೋದು ನಾನು. ಸೊ ಏನಾಗುತ್ತೆ ಅಂದರೆ ನೀವು ಅವ್ರನ್ನ ಆ ರೀತಿಯಾಗಿ ಒಂದು ಬೆಸ್ಟ್ ಆ್ಯಂಡ್ ಲವ್ಲಿ ಪರ್ಸನ್ ಆಗಿ ಅಡ್ಮೈರ್ ಮಾಡಿರೋದೇ ಒಂದು ವೀಕ್ನೆಸ್ ಆಗುತ್ತೆ. ಅವಾಗೇನಾಗುತ್ತೆ ಅಂದರೆ ನನ್ನನ್ನು ಈ ರೀತಿಯಾಗಿ ನೋಡ್ಕೊಳ್ಳೋದೇ ಇವರು, ನಾನು ಈ ರೀತಿಯಾಗಿ ನೋಡೋದೇ ಅವ್ರದ್ದು ಇದು ನಾನು, ಯಾಕಂದರೆ ಆ ಥರ ನನಗೆ ಎಬಿಲಿಟಿ ಇದೆ. ಅವ್ರು ನನ್ನ ಹೀಯಾಳಿಸ್ತಾರಲ್ಲ, ಯಾಕೆಂದರೆ ನನ್ನಲ್ಲಿ ಆ ಗುಣನೇ ಇಲ್ಲ, ನನ್ನಲ್ಲಿ ಒಳ್ಳೆಯ ಗುಣನೇ ಇಲ್ಲ, ನನ್ನಲ್ಲಿ ಯಾವ ಸ್ಕಿಲ್ ಸೆಟ್ಟು ಇಲ್ಲ, ನಾನು ಕ್ರಿಯೇಟಿವ್ ಇಲ್ಲ. ಸೊ ನಿಮ್ಮಲ್ಲಿ ಇಲ್ಲ ಅನ್ನೋದನ್ನು ಅವರು ಎತ್ತಿ ತೋರಿಸಿ ಬೇಜಾರು ಮಾಡ್ತಿರ್ತಾರೆ.
ಅದನ್ನು ನೀವು ನಂಬುತ್ತೀರಾ. ಸೊ ಇದನ್ನು ನಾವು ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಿ. ನೀವು ಸೋಲನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಈ ಒಂದು ಸ್ಟೇಜ್ನಲ್ಲಿ. ನಿಮಗೆ ಅವ್ರಿಗೋಸ್ಕರನೇ ನಾನು ಬದುಕ್ತೀನಿ, ಯಾಕಂದರೆ ಅವರೇ ನನಗೆಲ್ಲ, ಈ ರೀತಿಯಾಗಿ ನೀವು ನಿಮ್ಮ ಲೈಫ್ನ ನೋಡೋಕ್ಕೆ ಶುರು ಮಾಡ್ತೀರಾ. ಮತ್ತು ಯೂಶ್ವಲಿ ನಾನು ನೋಡಿರುವಂಥ ಕೇಸಸ್ನಲ್ಲಿ ನಾರ್ಸಿಸಿಸ್ಟ್ಸ್ ಅಫೇರ್ ಕೂಡ ಇಟ್ಕೊಳ್ತಾರೆ. ಇಲ್ಲೀಗಲ್ ಆಗಿ ಒಂದು ಅಫೇರ್ ಇಟ್ಕೊಳ್ತಾರೆ. ಅಂದರೆ ಮದುವೆ ಆದ ನಂತರ ಇನ್ನೊಬ್ಬರ ಜೊತೆ ಒಂದು ಅಫೇರ್ ಇಟ್ಕೊಳ್ಳುವಂಥ, ಅದು ಯಾಕೆ ಇಟ್ಕೊಳ್ತಾರೆ? ಸೊ ಒಂದು ಪಾಯಿಂಟ್ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾರ್ಸಿಸಿಸ್ಟ್ಗೆ ಇನ್ಫೀರಿಯರ್ ಕಾಂಪ್ಲೆಕ್ಸು ಇರುತ್ತೆ. ಅದನ್ನು ಮುಚ್ಚಾಕುವುದಕ್ಕೆ ಅವರು ಹಣದ ಸಹಾಯ ಪಡಿತಾರೆ, ಅವರು ಒಂದು ಪವರ್ನ ಸಹಾಯ ಪಡಿತಾರೆ, ಅಂದದ ಸಹಾಯ ಪಡಿತಾರೆ, ಅದನ್ನೆಲ್ಲ ಕವರ್ ಅಪ್ ಮಾಡ್ಕೊಳ್ತಾರೆ. ಏಜ್ ಆಗ್ತಾ ಆಗ್ತಾ ಅವ್ರಿಗಿನ್ನ ವ್ಯಾಲಿಡೇಷನ್ ಜಾಸ್ತಿ ಬೇಕು ಅನಿಸುತ್ತೆ. ಆವಾಗ ಯಾರಾದರೂ ಅವ್ರನ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಹತ್ರ ಬಂದಿದ್ದಾರೆ ಅಂದರೆ ಅವ್ರನ್ನೂ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅವ್ರ ಜೊತೆ ಒಂದು ಅಫೇರ್ ಇಟ್ಕೊಳ್ಳುವಂಥದ್ದು. ಈಗೇನಾಗುತ್ತೆ ಅಂದರೆ, ಪಾರ್ಟ್ನರ್ ಇರ್ತಾರಲ್ಲ, ಮನೇಲಿರುವಂಥ ಪಾರ್ಟ್ನರ್, ಅವ್ರನ್ನ ಮದುವೆ ಆಗಿರುವಂಥ ಪಾರ್ಟ್ನರ್ಗೆ ಏನು ಅನಿಸುತ್ತೆ ಅಂದರೆ, ನನ್ನಲ್ಲಿ ಏನು ಕಮ್ಮಿ ಇತ್ತು, ಸೊ ಅಲ್ಲೂ ಕೂಡ ನಿಮ್ಮಲ್ಲೇ ಏನೋ ಕಮ್ಮಿ ಇದೆ, ಅದಕ್ಕೆ ನಾನು ಬೇರೆ ಅವ್ರ ಜೊತೆ ಒಂದು ಅಫೇರ್ ಇಟ್ಕೊಂಡಿರೋದು ಅಂತ ನಿಮಗೆ ಒಂದು ಭಾವನೆನ ಮೂಡಿಸ್ತಾರೆ. ನಿಮ್ಮಲ್ಲಿ ಏನೋ ಒಂದು ಕೊರತೆ ಇದೆ, ನೀವು ನೋಡೋಕ್ಕೆ ಚೆನ್ನಾಗಿಲ್ಲ, ನೀವು ದಪ್ಪ ಇದ್ದೀರಾ, ನೀವು ಅದ್ಭುತವಾಗಿಲ್ಲ, ನೀವು ಸ್ಮಾರ್ಟ್ ಆಗಿಲ್ಲ, ನೀವು ಇಂಟೆಲಿಜೆಂಟ್ ಆಗಿಲ್ಲ, ಇದನ್ನೆಲ್ಲ ಎತ್ತಿ ತೋರಿಸೋದಕ್ಕೆ, ನಿಮಗೆ ಕುಗ್ಸೋದಕ್ಕೆ, ನಿಮ್ಮನ್ನ ಹೀಯಾಳಿಸೋದಕ್ಕೆ ಈ ಥರದೊಂದು ಅಸ್ತ್ರವನ್ನು ಮಾಡ್ತಾರೆ. ಏನಂದರೆ ಅಫೇರ್ ಇಟ್ಕೊಳ್ಳುವಂಥದ್ದು ಇನ್ನೊಬ್ಬ ವ್ಯಕ್ತಿ ಜೊತೆ. ಸೊ ಕಾಮನ್ ಆಗಿ ಅಫೇರ್ಸ್ ಇರುತ್ತೆ ಯೂಶ್ವಲಿ ಇಂಥವ್ರ ಜೊತೆ, ಬಿಕಾಸ್ ದೇ ಹ್ಯಾವ್ ಪವರ್, ದೇ ಹ್ಯಾವ್ ಮನಿ, ದೇ ಹ್ಯಾವ್ ಎವ್ರಿಥಿಂಗ್. ಆದರೆ ವ್ಯಾಲ್ಯೂ ಸಿಸ್ಟಮ್ ಝೀರೋ ಅಂತ ಹೇಳ್ತೀನಿ, ಮಾರಲ್ಸ್ ಝೀರೋ ಆಗಿರುತ್ತೆ ಇಂಥವ್ರ ಜೊತೆ ಬದುಕೋದು ಹೇಗೆ? ಬದುಕೋದು ತುಂಬ ಕಷ್ಟ ಇದೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಲೈಫ್ನ ಸೃಷ್ಟಿ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಒನ್ ಡೇ ಮಿರಾಕಲ್. ಒನ್ ಡೇಲಿ ಮಿರಾಕಲ್ ಆಗಲ್ಲ. ನಿಮ್ಗೆ ಇದು ಗೊತ್ತೇ ಇರಲ್ವೇನೋ, ಈ ಥರ ಇವರು ಅಂತ ನಿಮಗೆ ಗೊತ್ತೇ ಇರಲ್ಲ ಅನಿಸುತ್ತೆ. ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು ಇವ್ರು ಈ ಥರ ಅಂತ. ಸೊ ನಿಮ್ಮ ಒಂದು ಪರ್ಸ್ನಾಲಿಟಿನ ಮತ್ತೆ ಕಟ್ಟಬೇಕು, ಬಿಲ್ಡ್ ಮಾಡಬೇಕು. ಅದು ಒಂದು ಪ್ರೋಸೆಸ್ ಅಂತ ಹೇಳ್ತೀನಿ. ಟೇಕ್ ಯೋರ್ ಟೈಮ್, ಬಿ ಕೈಂಡ್ ಟು ಯೋರ್ ಸೆಲ್ಫ್. ನಿಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡೋದು ಹೇಗೆ, ಯಾವ ವಿಷಯಗಳು ನಿಮಗೆ ಖುಷಿ ಕೊಡುತ್ತೆ, ಯಾವ ಹವ್ಯಾಸಗಳು ನೀವು ಬಿಟ್ಟಿದ್ದೀರಾ ಇವ್ರಿಗೋಸ್ಕರ. ಮೇ ಬಿ ನಿಮಗೆ ಮ್ಯೂಸಿಕ್ ಇಷ್ಟ, ನನಗೆ ಮ್ಯೂಸಿಕ್ ಅಂದರೆ ಕಿವಿ ನೋವು ಬರುತ್ತೆ, ನೀನು ಏನಕ್ಕೆ ಈ ಮ್ಯೂಸಿಕೆಲ್ಲ ನುಡಿಸ್ತೀಯ, ನೀನು ಏನಕ್ಕೆ ಹಾಡ್ತೀಯ, ನನ್ನ ಕಿರ್ರನತ್ತೆ ಕಿವಿ ಅಂತಾರೆ. ಸೊ ಅವ್ರಿಗೋಸ್ಕರ ನಿಮ್ಮ ಇಷ್ಟಗಳನ್ನೂ ಬಿಟ್ಟಿರ್ತೀರ. ಇದನ್ನೆಲ್ಲ ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯು ಕಾಂಟ್ ಚೇಂಜ್. ನಿಮ್ಮ ತನವನ್ನು ಒಬ್ರಿಗೋಸ್ಕರ ಬಿಟ್ಕೊಟ್ರಿ ಅಂದಾಗ ಅದೊಂದು ದೊಡ್ಡ ಸೋಲು, ನಿಮ್ಮ ಲೈಫಿಗೆ ನೀವು ಮಾಡ್ತಾ ಇರುವಂಥ ಅನ್ಯಾಯ ಅಂತ ಹೇಳ್ತೀನಿ. ಸೊ ಇಂಥದ್ದೆಲ್ಲ ನಿಮ್ಮ ಲೈಫಲ್ಲಿ ನಡೀತಿದೆ ಅಂದರೆ, ಟೈಮ್ ಟು ಚೇಂಜ್, ಟೇಕ್ ಬ್ಯಾಕ್ ದ ಪವರ್ ಅಂತ ಹೇಳ್ತಾ ಇದ್ದೀನಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.